ಪ್ರಧಾನಿ ಪರವಾಗಿ ಪೂಜಾರರ ಪರವಾಗಿ ಹನುಮಂತ ನಿರಾಣಿ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 418 ಸನ್ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಸಚಿವರು. ಸನ್ಮಾನ್ಯ ಸಭಾಪತಿ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಚಿವರೇ, ಸನ್ಮಾನ್ಯ ಸಭಾಪತಿಗಳೇ, ರಾಷ್ಟ್ರೀಯ ಹೆದ್ದಾರಿ NH 367 ಕಾಮಗಾರಿ ಶಿರೂರು ಕ್ರಾಸ್ನಿಂದ ಗದ್ನಕೇರಿ ಕ್ರಾಸ್ನವರೆಗೆ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯ ಪ್ರಾರಂಭ ಆಗಿದೆ. ಈ ಒಂದು ಯೋಜನೆಯಲ್ಲಿ ಕಾಮಗಾರಿಗಳ ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತು ಮತ್ತು ರಸ್ತೆ ಇಕ್ಕೆಲಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ. ಸನ್ಮಾನ್ಯ ಸಚಿವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಕಳಕಳಿ ಇಷ್ಟೇ, ಸದರಿ ಯೋಜನೆ ನಗರ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರಿಂದ, ಬಾಗಲಕೋಟೆ ನಗರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸುಮಾರು 3 ವರ್ಷಗಳಿಂದ ಕಾಮಗಾರಿ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ಇದನ್ನು ಪೂರ್ತಿಗೊಳಿಸಬೇಕು. ಇಲ್ಲಿ ಹೆಚ್ಚು ಜನದಟ್ಟಣೆ ಇರೋದ್ರಿಂದ, ವಾಹನ ಸಂಚಾರ ಜಾಸ್ತಿ ಇರೋದ್ರಿಂದ ಕೆಲಸ ಪ್ರಾರಂಭವಾಗಿ ಭಾಳಷ್ಟು ದಿವಸ ಆದರೂ ಕೂಡ ಪೂರ್ತಿ ಆಗದೇ ಇರೋದ್ರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಶೀಘ್ರವಾಗಿ ಯೋಜನೆಯನ್ನು ಪೂರ್ತಿ ಮಾಡಿಕೊಡಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ರಸ್ತೆ ಮಧ್ಯಭಾಗದಿಂದ ಎರಡೂ ಕಡೆಯೂ ಕೂಡ ಸಮಾನಾಂತರವಾಗಿ ಭೂ ಸ್ವಾಧೀನ ಆಗಬೇಕು. ಒಂದು ಕಡೆ ಹೆಚ್ಚು, ಇನ್ನೊಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಜನರ ಒಂದು ಅಭಿಪ್ರಾಯ ಇದೆ. ಅದನ್ನು ಇನ್ನೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಕಟ್ಟಡ ಮತ್ತು ಜಮೀನಿಗೆ ಈಗಾಗಲೇ ಸುಮಾರು 37 ಕೋಟಿ ರೂಪಾಯಿಯಷ್ಟು ತಾವು ಪರಿಹಾರವನ್ನು ಕೊಟ್ಟಿದ್ದೀರಿ. ಇನ್ನೂ ಸುಮಾರು 21 ಕೋಟಿಯಷ್ಟು ಬಾಕಿ ಇದೆ. ತಕ್ಷಣ ಪರಿಹಾರ ಧನವನ್ನು ಆ ಸಂತ್ರಸ್ತರಿಗೆ ಬಿಡುಗಡೆ ಮಾಡಬೇಕಂತೇಳಿ ಸದನದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೋರಾಟ ರೂಪಿಸಿದ್ದೀವಿ. ನಾವು ಯಾವುದೇ ಪಕ್ಷದ ವಿರುದ್ಧಲ್ಲ, ಯಾವುದೇ ನಾಯಕರ ವಿರುದ್ಧಲ್ಲ, ಈ ಜಿಲ್ಲೆಗೆ ನ್ಯಾಯ ದೊರಕಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಶಾಶ್ವತವಾದಂಥ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ. ಅದರದ ಪೂರಕವಾಗಿ ಈ ಒಂದು ವೈದ್ಯಕೀಯ ಹೋರಾಟ ಸಮಿತಿ ಇವತ್ತು ಸ್ಟ್ಯಾಂಡ್ ಆಗಿರೋದು. ಅದರ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ಪೇಮೆಂಟ್ ಗಿರಾಕಿಗಳು ಅಂತೇಳಿ. ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಈಗಾಗಲೇ ಪೆಂಡಲ್ ಹಾಕಿರೋರು ಉಚಿತವಾಗಿ ಹಾಕಿಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಜನತೆ ಹೆಂಗಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ನಾವು ಯಾರು ಫೋನ್ ಮಾಡಿ ಹೇಳಿದಾಗ ಆಯ್ತು ನಾವು ಊಟಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಂಥ ಒಂದು ಜನತೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಒಂದು ಸಹಾಯ ಮತ್ತು ತನುಮನ ಧನದಿಂದ ಇವತ್ತು ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ವಿ. ಇನ್ನೂ ಬಹುಶಃ ನಾವು ರೈತರ ಹತ್ರ ಹೋಗಿಲ್ಲ. ರೈತರ ಹತ್ರ ಹೋದಪ್ಪ ಅಂತ ಹೇಳಿದ್ರೆ ಅಂದ್ರೆ ನಾವು ಏನಾದರೂ ನಾವು ಹೋರಾಟಕ್ಕೆ ನಮಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಬಹುಶಃ ಚೀಲಗಟ್ಟಲೆ ಜೋಳನೂ ಕೊಡೋರಿದ್ದಾರೆ, ಚೀಲಗಟ್ಟಲೆ ಆಹಾರಗಳು ಕೊಟ್ಟು ನಮ್ಮ ಹೋರಾಟವನ್ನು ಬೆಂಬಲಿಸೋರು ಈ ಜಿಲ್ಲೆಯಲ್ಲಿ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಿದೆ. ಆದ್ರೆ ನಾವು ಅಲ್ಲಿವರೆಗೆ ಹೋಗಿಲ್ಲ. ಬರುವಂಥ ದಿನಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರ ರೂಪ ತಾಳೋದಕ್ಕಿಂತ ಮುಂಚಿತವಾಗಿ ಈಗ ತಾನು ಹೇಳಿದಾಗೆ ಉಸ್ತುವಾರಿ ಸಚಿವರು ಹಾಗೆ ಪ್ರಭಾವಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಸಾಹೇಬರು ಇವ್ರು ಏನಾದರೂ ಮನಸ್ಸು ಮಾಡಿದ್ದೆ ಆದರೆ ಇದೇ ಅಧಿವೇಶನದಲ್ಲಿ ಬಹುಶಃ ಇದೇನು ಇವತ್ತು ನಡೀತದೆ ಇದೇ ಅಧಿವೇಶನದಲ್ಲಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಮಾಡಲಿ ಅಂತೇಳಿ